ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರೋರಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಆಸ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಆಸ್ತಿ ಮಾಲೀಕರು ಗೈರು ಹಾಜರಾಗಿದ್ದಾರೆ. ಅದರ ಜೊತೆಗೆ ತೆರಿಗೆ ಉಳಿಸಿಕೊಂಡಿರುವ ಆಸ್ತಿ ವಶಕ್ಕೆ ಜಿಬಿಎಸ್ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತಹ ವಿಚಾರ ಸದ್ಯ ಗಮನಾರ್ಹ ಆಗ್ತಾ ಇದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 42 ಆಸ್ತಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ 22 ಆಸ್ತಿ ನಗರ ಪಾಲಿಕೆ ತನ್ನ ವಶಕ್ಕೆ ಪಡ್ಕೊಂಡಿರೋದು ಬಿಕಾಸ್ ಆಸ್ತಿ ತೆರಿಗೆ ಸರಿಯಾದ ಟೈಮ್ಗೆ ಪಾವತಿ ಮಾಡಿಲ್ಲ. ಇನ್ನು ಜಯನಗರ ವಲಯದಲ್ಲಿ 30 ಆಸ್ತಿಗಳನ್ನು ತಮ್ಮ ವಶಕ್ಕೆ ಪಡೆಯುವಂತೆ ಆದೇಶ ಆಲ್ರೆಡಿ ಇದೆ. ಇನ್ನು ಪೂರ್ವ ನಗರ ಪಾಲಿಕೆಯ 51 ತೆರಿಗೆ ಬಾಕಿದಾರರಿಗೆ 1 ತಿಂಗಳು ಗಡುವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಟ್ಯಾಕ್ಸ್ ಕಟ್ಟಿ ಇಲ್ಲ ನಿಮ್ಮ ಆಸ್ತಿ ನಾವು ತಗೊಳ್ತೀವಿ ಅಂತ ಹೇಳಿ ಗಡುವನ್ನು ಕೊಟ್ಟಿದ್ದಾರೆ. ಇನ್ನು ಕೆಆರ್ ಪುರ ವಲಯದಲ್ಲಿ 21 ಆಸ್ತಿ ಮಾಲೀಕರ ತೆರಿಗೆ ಬಾಕಿ ಇದೆ. ತೆರಿಗೆ ಪಾವತಿ ಮಾಡದೆ ಹೋದರೆ ಆಸ್ತಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ಕ್ರಮ ವಹಿಸಿಕೊಳ್ಳೋದಕ್ಕೆ ಜಿಬಿಎ ಮುಂದಾಗಿದೆ. ಈಗ ಮೊನ್ನೆ ಅಷ್ಟೇ ಬಜೆಟ್ ಮಂಡನೆ ಆಯ್ತಲ್ಲ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ರು, ಯಾರು ತೆರಿಗೆ ಪಾವತಿ ಮಾಡದೆ ವಂಚನೆ ಮಾಡ್ತಿದ್ದಾರಲ್ಲ ಇದು ನಮ್ಮ ಬೊಕ್ಕಸಕ್ಕೇನೆ ಏಟು. ಹಾಗಾಗಿ ಈ ತೆರಿಗೆ ಪಾವತಿ ಮಾಡದಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು. ಏನು ಕ್ರಮ? ಅವ್ರ ಆಸ್ತಿನೇ ಜಿಬಿಎ ತನ್ನ ವಶಕ್ಕೆ ಪಡ್ಕೊಳ್ಳೋದು.